ನಮ್ಮ ಪಾರ್ಟಿಯವರು ನಾವು ಈ ಕ್ವಶನ್ಗಳು ಹಾಕಿದ ಮೇಲೆ ಅವರೇ ಕೊಟ್ಟಿದ್ದು ಉತ್ತರ. ಇದು ಅಹಮದಾಬಾದ್ನಲ್ಲಿ ನಮ್ಮ ಪಾರ್ಟಿಯವರೇ ಅಲ್ಲಿನ ಚೀಫ್ ಮಿನಿಸ್ಟರ್ ಕೇಳದಂಥ ಉತ್ತರ ಇದು. ಅದಕ್ಕೆ ಬಂಧುಗಳೇ, ಮೋಸ ಹೋಗಬೇಡಿ. ಇವರು ಮೋಸಗಾರರು, ಸುಳ್ಳು ಹೇಳೋರು, ಸತ್ಯನ ಮರಿಮಾಚಿ ಜನರಿಗೆ ಏನೇನೋ ಹೇಳಿಕೊಂಡು ಹೋಗೋದು. ಏನು ದೇಶ ನಮಗೆ ಬೇಕಾಗಿಲ್ಲ? ಡಾಕ್ಟರ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ. ಏನು ಹೇಳಿದ್ದಾರೆ? ನಮ್ಮ ದೇಶ ಒಕ್ಕಟ್ಟಾಗಿಡಬೇಕು, ನಮ್ಮ ಸಂವಿಧಾನ ರಕ್ಷಣೆ ಮಾಡಬೇಕು, ನಮ್ಮ ಪ್ರಜಾಪ್ರಭುತ್ವ ಗಟ್ಟಿಯಾಗಿರ್ಬೇಕು. ಒಂದು ವೇಳೆ ಪ್ರಜಾಪ್ರಭುತ್ವ, ಸಂವಿಧಾನ ಮತ್ತು ಈ ದೇಶದಲ್ಲಿ ಐಕ್ಯತೆ ಇರಲಿಲ್ಲ ಅಂದರೆ ಈ ದೇಶ ಪುನಃ ಗುಲಾಮ್ ಆದರೆ ಎಂದೂ ಕೂಡ ಹೇಳೋದಿಲ್ಲ. ಮುಂದೆ ಪುನಃ ಇದು ಹೇಳಕ್ ಸಾಧ್ಯ ಇಲ್ಲ ಅಂತ ಹೇಳಿ ಅವರೇ ಹೇಳಿದ್ದಾರೆ. ಅದಕ್ಕೆ ನೀವು ಸಂವಿಧಾನ ರಕ್ಷಣೆ ಮಾಡೋದು ನಿಮ್ಮ ಕೆಲಸ, ಪ್ರಜಾಪ್ರಭುತ್ವ ಉಳಿಸೋದು ನಿಮ್ಮ ಕೆಲಸ, ದೇಶದಲ್ಲಿ ಒಕ್ಕಟ್ಟು ಇಡೋದು ನಿಮ್ಮ ಕೆಲಸ. ನಾವೆಲ್ಲರೂ ಒಂದಾಗಿರಬೇಕು. ಆ ಒಂದು ಮಹತ್ವದ ನಿರ್ಣಯವನ್ನು ನಾವು ತಗೊಂಡು ಎಲ್ಲರೂ ಒಂದಾಗಿ ಕೆಲಸ ಮಾಡಬೇಕು. ಅದಕ್ಕೆ ನಾವು ಹೋರಾಟ ಮಾಡ್ತಾ ಇದ್ದೇವೆ. ಮೋದಿ ಅವರು ಎಲ್ಲಾರೋ ಒಂದು ಬೆಂಕಿ ಹಾಕ್ತಾರೆ, ಎಲ್ಲಿ ಸಿಕ್ತೋ ಅಲ್ಲಿ ಬೆಂಕಿ ಇಡೋದೆ. ಬೆಂಕಿ ಇಟ್ಟು ಮತ್ತೆ ನಮಗೆ ಕೇಳೋದು, क्या हो गया, देश को बर्बाद कर दिए, देश मजबूत नहीं था ಅಂತ ಹೇಳ್ತಾರೆ. अरे देश अगर मजबूत नहीं होता तो पाकिस्तान के 2 टुकड़े श्रीमती इंदिरा गांधी करती थी, बांग्लादेश को अलग करके पाकिस्तान से निकाल के वहां आजादी दिलाई. किसने दिलाई? यार कोटरू, इंदिरा गांधी. 1 ಲಕ್ಷ ಜನರಿಗೆ ಅವರು ಹಿಡ್ಕೊಂಡು ಸೈನಿಕರಿಗೆ ಹಿಡಿದು ಒಳಗೆ ಹಾಕ್ಬಿಟ್ರು. ನೀ ಏನು ಒಂದು ನೊಣಾನು ಹೊಡೆಯೋದಿಲ್ಲ, ಅದ್ರ ಪ್ರಚಾರೇ ಜಾಸ್ತಿ. ಇಷ್ಟು ದೊಡ್ಡ ಕೆಲಸ ಮಾಡಿದ್ರೆ ಧೈರ್ಯ ಇಲ್ಲ. ಅರೆ ಒಂದು ಹೆಣ್ಮಗಳು ಪ್ರಧಾನಮಂತ್ರಿ ಧೈರ್ಯದಿಂದ ಈ ಕೆಲಸ ಮಾಡಿದ್ರು, ಆದರೂ ಟೀಕೆ. अब मजबूत नहीं था, मजबूत अगर नहीं रहता क्या देश 75 साल तक ये ಪ್ರಗತಿ ಪಾತಾ था? ಇಷ್ಟು ಡೆವಲಪ್ಮೆಂಟ್ ಆಗ್ತಿತ್ತ 75 ವರ್ಷದಲ್ಲಿ? ಹೇಳೋದು ಸುಲಭದ, ಬೆಂಕಿ ಹಚ್ಚೋದು ಈಸಿ ಅದ. ಯಾಕಂದ್ರೆ ಕಡ್ಡಿ ತಗೊಂಡ ನಾವು ದೀಪ ಬೆಳಗ್ದಂಗೆ ಹಚ್ಚೋದು. ಅದಕ್ಕೆ ಬಂಧುಗಳೇ, ನಾವು ಯುವ ಗ್ಯಾರಂಟಿ, ಮಹಿಳಾ ನ್ಯಾಯ ಗ್ಯಾರಂಟಿ ಇವನ್ನ ನಾವು ಲೋಕಸಭೆ ಒಂದು ಗ್ಯಾರಂಟಿ ಅಂತ ಹೇಳಿ ಘೋಷಣೆ ಮಾಡ್ತೇವೆ. ಮತ್ತು ನಿನ್ನೆ ನಾ ಇನ್ನೊಂದು ಘೋಷಣೆ ಮಾಡಿದ್ದೇನೆ. ಅದು ಏನಂದರೆ ನಮ್ಮ ಆದಿವಾಸಿಗಳದು. ನಮ್ಮಲ್ಲಿ ಆದಿವಾಸಿಗಳು ಭಾಳ ಕಡಿಮೆ, ಆದರೆ ಈ ಛತ್ತೀಸ್ಗಢದಲ್ಲಿ, ಮಧ್ಯಪ್ರದೇಶದಲ್ಲಿ, ವೆಸ್ಟ್ ಬೆಂಗಾಲ್ನಲ್ಲಿ, ಒರಿಸ್ಸಾದಲ್ಲಿ ಹೆಚ್ಚಿನ ಜನ ಇದ್ದಾರೆ. ಅದಕ್ಕಾಗಿ ವಿಶೇಷವಾದಂಥ ಒಂದು ಪ್ಯಾಕೇಜನ್ನು ನಾವು ಮಾಡಿದ್ದೇವೆ. ಮತ್ತು ಅವರೆಲ್ಲರಿಗೂ ರಕ್ಷಣೆ ಸಿಕ್ಕಿತ್ತು. ಆದಿವಾಸಿಗಳಿಗಾಗಲಿ, SC STಗಳಿಗಾಗಲಿ, ಹೆಣ್ಣುಮಕ್ಕಳಿಗಾಗಲಿ, ಬಡವರಿಗಾಗಲಿ ಓಟಿನ ಅಧಿಕಾರ ಕೊಟ್ಟಿದ್ದೇ ಕಾಂಗ್ರೆಸ್. ಅದರ ಹಿಂದೆ ಓಟ್ ಇರಲಿಲ್ಲ. ನೀವು ನೋಡಿ ಬೇರೆ ದೇಶಗಳಲ್ಲಿ ಯಾವ ದೇಶ ಸ್ವತಂತ್ರ ಪಡ್ಕೊಂಡುವೋ ಅವ್ರು 100 ವರ್ಷ ವೋಟಿಂಗ್ ಅಧಿಕಾರ ಇರಲಿಲ್ಲ ಹೆಣ್ಮಕ್ಳಿಗಲ್ಲಿ. ಫ್ರೆಂಚ್ ತಗೊಳ್ರಿ, ನ್ಯೂಜಿಲ್ಯಾಂಡ್ ತಗೊಳ್ರಿ, ಆಸ್ಟ್ರೇಲಿಯಾ ತಗೊಳ್ರಿ, ಅಮೇರಿಕಾ ತಗೊಳ್ರಿ, ಇಟಾಲಿ ತಗೊಳ್ರಿ, ಈ ಎಲ್ಲ ದೇಶದ ಇತಿಹಾಸ ನೀವು ನೋಡ್ರಿ. ಯಾವಾಗ ಅವ್ರಿಗೆ ಸ್ವಾತಂತ್ರ್ಯ ಸಿಕ್ತೋ, ಸ್ವಾತಂತ್ರ್ಯ ಸಿಕ್ಕ ತಕ್ಷಣ ಹೆಣ್ಮಕ್ಕಳಿಗೆ ವೋಟಿನ ಅಧಿಕಾರ ಇರಲಿಲ್ಲ. ಆ ಅಧಿಕಾರ ಇಲ್ಲಿ ಸಂವಿಧಾನ ಎಂದು ನಮ್ಮ ತಯಾರಾಯಿತು. ಆ ಸಂವಿಧಾನ ಎಂದಿನ ದಿವಸ ರಾಜೇಂದ್ರ ಪ್ರಸಾದ್ ಅವರಿಗೆ ಅಂಬೇಡ್ಕರ್ ಅವರು ಒಪ್ಪಿಸಿದ್ರು, ಅಂದಿನಿಂದ
1950ರಿಂದ ನಿಮಗೆ ವೋಟಿನ ಅಧಿಕಾರ ಸಿಕ್ತು. ಇದು ಹೆಣ್ಣು ಮಕ್ಕಳಿಗೆ ಕೊಟ್ಟಂತ ಸನ್ಮಾನ. ಇದಕ್ಕೆ ಬಿಟ್ಟು ಯಾರು ಮಾಡಿಲ್ಲ. ಇವ್ರ ಕೈಯಾಗಿರ್ತಿತ್ತಂದ್ರೆ ಇವ್ರು ಮಾಡ್ತಾ ಇರಲಿಲ್ಲ. ಯಾಕಂದ್ರೆ ಈಗ ಇದ್ದಿದ್ದ ಸಂವಿಧಾನ ತೆಗಿಬೇಕಂತಾರೆ. ಇದಕ್ಕೆ ನೀವು ಹೋರಾಟ ಮಾಡಬೇಕು, ಹೇಳ್ಬೇಕು. ಅರೆ ನಿಮ್ಮ ಹಕ್ಕಿನ ಪ್ರಶ್ನೆ ಇದೆ. ಯಾವಾಗ ನಿಮ್ಮ ಹಕ್ಕುಗಳನ್ನು ಕಿತ್ಕೊಳ್ಬೇಕು ಅಂತ ಹೇಳಿ RSSದವರು ಮೋಹನ್ ಭಾಗವತ್ ಹೇಳ್ತಾರೋ, ಒಬ್ಬ MP ಹೇಳ್ತಾನೋ, UPದಲ್ಲಿ ಬಿಹಾರ್ನಲ್ಲಿ ಕೆಲವು MPಗಳು ಹೇಳ್ತಾರೋ, ಅಂದ್ರೆ ಇದರ ಅರ್ಥ ಏನು? ಇವರೆಲ್ಲರೂ ಸೇರಿ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ನೀ ಹೇಳಪ್ಪ ನಾವು ನೋಡೋಣ ಅಂತ ಹೇಳಿ ಈಗ ಬಿಡ್ತಾ ಇದ್ದಾರೆ ಅವರು ಒಂದೊಂದು. ನಿಮ್ಮ ಒಂದು ವೇಳೆ ಅದಕ್ಕೆ ನಮ್ಗೆ ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ಯಾರು? BJPದವ್ರು ಹೇಳ್ತಾರೆ ನಮಗ ಆ MP ಹೇಳಿಕೆಗೆ ಏನೂ ಸಂಬಂಧ ಇಲ್ಲ. ಸಂಬಂಧ ಹೆಂಗಿರಲ್ಲ? ಟಿಕೆಟ್ ಕೊಟ್ಟವ್ರು ಯಾರು? ಆರಿಸ್ ತಂದವ್ರು ಯಾರು? B.Pharm ಕೊಟ್ಟವ್ರು ಯಾರು? ಇಷ್ಟೆಲ್ಲ ನೀವು ಮಾಡಿಸಿ ಅವನ ಬಾಯಿಂದ ಹೇಳಿಸಿ ಇವತ್ತು ನಮಗೆ ಸಂಬಂಧ ಇಲ್ಲ ಅಂತ ಹೇಳೋದು. ಅಂದರೆ ಪ್ರಯತ್ನ ಮಾಡೋದು. ನೋಡಪ್ಪ ನೀ ಹಿಂಗೆ ಹೇಳಂತ ಒಂದು ಕಡೆ ಅವನಿಗೆ ಹೇಳ್ಸಕ್ಕೆ ಹೇಳೋದು, ಅವನಿಗೆ ಚಿಗುಟಿ ನೀ ಹೇಳಂತ ಹೇಳೋದು, ನಮಗೆಲ್ಲ ಸಮಾಧಾನ ಮಾಡೋದು. ನಾ ಅದು ಹೇಳಿಲ್ಲ, ಅವನು ಸುಮ್ಮನೆ ಹಂಗೆ ಒದರ್ತಾನಂತ ಹೇಳೋದು. ಅಂದರೆ ನೋಡಿ ಎಷ್ಟು ಆಳವಾಗಿ BJP ಮತ್ತು RSS ನಿಮ್ಮನ್ನ ತುಳಿಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದೆ. ಇದರಿಂದ ಬರೇ ಯಾರಿಗೋ ರಿಸರ್ವೇಶನ್ ಅದ ಅವರಿಗೆ ಲಾಭ ಅಲ್ಲ. ಇದು ಪ್ರಜಾಪ್ರಭುತ್ವ ಅಂದ್ರೆ ಎಲ್ಲರಿಗೆ ಲಾಭ, ಸಂವಿಧಾನ ಎಲ್ಲರಿಗೆ ಲಾಭ. ಅದಕ್ಕೆ ನೀವು ಗಟ್ಟಿಯಾಗಿ ನಿಲ್ತಕ್ಕಂಥದ್ದು ನಿಮ್ಮ ಕೆಲಸ. ಅದಕ್ಕಾಗಿ ನಾನು ನಿಮಗೆ ಹೇಳ್ತೇನೆ, ಬರ್ತಕ್ಕಂಥ ಚುನಾವಣೆಯಲ್ಲಿ ನೀವು ಕಾಂಗ್ರೆಸ್ ಪಾರ್ಟಿಗೆ ಆರಿಸಿ ತರಬೇಕು.